ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ 80 ಪ್ರಕೃತಿ ನಿಯಂತ್ರಕ. ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಜಗದ್ವಿಖ್ಯಾತ ಅದ್ವೈತ ಪೀಠದ ಮೇಲೆ ಅಪಾರ ಭಕ್ತಿ ಹಾಗೂ ಪ್ರೀತಿ ಇದ್ದ ಗುರುನಾಥರು ಸದಾ ಅಲ್ಲಿಗೆ ಹೋಗಿ ಬರುತ್ತಿದ್ದರು. ಮಾತ್ರವಲ್ಲ, ತಮ್ಮ ಮನೆಗೆ ಬಂದವರನ್ನು ದರ್ಶನಕ್ಕಾಗಿ ಅಲ್ಲಿಗೆ ಕಳಿಸುತ್ತಿದ್ದರು. ಆ ಪೀಠಾಧಿಪತಿಗಳಿಗೂ ಗುರುನಾಥರ ಮೇಲೆ ಹಾಗೂ ಗುರುಭಕ್ತರ ಮೇಲೆ ವಿಶೇಷ ಪ್ರೀತಿ ಅಭಿಮಾನವಿತ್ತು. ಶ್ರೀಮಠದ ಪ್ರತಿಯೊಂದು ಆಗುಹೋಗುಗಳ ಬಗ್ಗೆಯೂ ಗುರುನಾಥರು ಸೂಕ್ಷ್ಮವಾಗಿ ಗಮನವಿಟ್ಟಿರುತ್ತಿದ್ದರು. ಒಮ್ಮೆ ಶ್ರೀಮಠದ ಗಂಡಾನೆಯೊಂದು ವಿಪರೀತ ಮದವೇರಿ ಸೇತುವೆ ಮಧ್ಯದಲ್ಲಿ ಮಲಗಿಬಿಟ್ಟಿತು. ಅದನ್ನು ತಿಳಿದ ಗುರುನಾಥರು ಗುರುಭಕ್ತರೊಬ್ಬರ ಕೈಯಲ್ಲಿ ಒಂದು ವಸ್ತುವನ್ನು ಕಳಿಸಿ ಮದವೇರಿದ ಆ ಆನೆಯ ಮೇಲೆರಚುವಂತೆ ತಿಳಿಸಿದರು. ಹಾಗೆ ಮಾಡಿದ ಕೆಲ ಹೊತ್ತಿನಲ್ಲಿ ತಣ್ಣಗಾದ ಆನೆ ಮಾವುತನ ಹಿಡಿತಕ್ಕೆ ಸಿಕ್ಕಿತು. ಮತ್ತೊಮ್ಮೆ ಕೆಲವು ದಿನಗಳ ನಂತರ ಅದೇ ಆನೆ ತನ್ನನ್ನು ಕಟ್ಟಿದ ಸರಪಳಿಯನ್ನು ಕಿತ್ತುಕೊಳ್ಳಲು ಹವಣಿಸುತ್ತಾ ವಿಪರೀತವಾಗಿ ಘೇಳಿಡತೊಡಗಿತು. ಇದನ್ನು ತಿಳಿದ ಗುರುನಾಥರು ನನ್ನನ್ನು ಕರೆದು ಸ್ವಲ್ಪ ಅರಿಶಿನ ಕುಂಕುಮವನ್ನು ನೀಡಿ, ಇದನ್ನು ಆ ಆನೆಯ ಮೇಲೆ ಎರಚು, ಭಯಪಡಬೇಡ, ಅದು ನಿನಗೇನೂ ಮಾಡಲ್ಲ ಎಂದು ಹೇಳಿ ನನ್ನನ್ನು ಕಳಿಸಿಕೊಟ್ಟರು. ಶ್ರೀಮಠವನ್ನು ತಲುಪಿದ ನಾನು ನೇರವಾಗಿ ಆನೆಯ ಲಾಯದ ಸಮೀಪ ತಲುಪಿ ಮಾವುತನಿಗೆ ನಾನು ಬಂದ ಉದ್ದೇಶ ತಿಳಿಸಿ ಆನೆಯ ಸಮೀಪ ಹೋದೆ. ವಿಪರೀತವಾಗಿ ಘೇಳಿಡುತ್ತಾ ಕುಣಿಯುತ್ತಿದ್ದ ಆ ಆನೆಯತ್ತ ಗುರುನಾಥರು ಕೊಟ್ಟ ಅರಿಶಿನ ಕುಂಕುಮವನ್ನು ಭಯಪಡುತ್ತಲೇ ಎರಚಿದೆ. ಅದಾಗಿ ಕೆಲವೇ ನಿಮಿಷಗಳಲ್ಲಿ ಆನೆ ಶಾಂತವಾಯಿತು. ಮತ್ತೊಮ್ಮೆ ವಿಪರೀತ ಮಳೆಯಿಂದಾಗಿ ಭೋರ್ಗರೆದು ಹರಿಯುತ್ತಿದ್ದ ತುಂಗಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿಯಲಾರಂಭಿಸಿತ್ತು. ಶ್ರೀಮಠದ ಸಮೀಪದಲ್ಲಿ ನೆಲೆಸಿದ್ದ ಭಕ್ತರಿಂದ ವಿಷಯ ತಿಳಿದ ಗುರುನಾಥರು ತುಂಗಾ ನದಿಗೆ ಯಾವುದೋ ವಸ್ತುವನ್ನು ಹಾಕಿ ಆರತಿ ಮಾಡಲು ಹೇಳಿದರು. ಅದಾದ ಕೆಲವೇ ನಿಮಿಷದಲ್ಲಿ ತುಂಗೆಯು 5 ಅಡಿ ಕೆಳಗಿಳಿದು ಹರಿಯಲಾರಂಭಿಸಿದಳು. ಬೇಕೆಂದಾಗ ಮಳೆ ಬರಿಸಿ ಬೆಳೆ ಬೆಳೆಸುತ್ತಿದ್ದ, ಬೇಡೆಂದಾಗ ನಿಯಂತ್ರಿಸುತ್ತಿದ್ದ ಜಗನ್ನಿಯಾಮಕನ ಇಂಥ ಲೀಲೆಗಳು ಅದೆಷ್ಟೋ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಅಧ್ಯಾಯ 81 ಭವಿಷ್ಯ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. 2014 ಜುಲೈ ನಂತರ ದೇಶಕ್ಕೆ ಉಜ್ವಲ ಭವಿಷ್ಯವಿದೆ ಎಂದು ಗುರುನಾಥರು ಸುಮಾರು 6-7 ವರ್ಷಗಳ ಮೊದಲೇ ತಿಳಿಸಿದ್ದರು. ಅಮೆರಿಕಾದ ಮೇಲೆ ನಡೆದ ಉಗ್ರರ ವೈಮಾನಿಕ ದಾಳಿಯನ್ನು, ಅಂದರೆ ಬಹುಮಹಡಿ ಕಟ್ಟಡದ ವಿಷಯವಾಗಿ ಕೂಡ ಮುಂಚಿತವಾಗಿ ತಿಳಿಸಿದ್ದರು. ತನ್ನ ಕಾಲಾನಂತರ ತನ್ನ ಭಕ್ತರಲ್ಲಿ 2 ಗುಂಪಾಗುವುದೆಂದೂ, ಬಾಣಾವರದ ಯತಿಗಳ ಜಯಂತಿಗೆ ಆನೆ ಅಂಬಾರಿ ಬರುವುದು ಎಂದೂ ತಿಳಿಸಿದ್ದರು. 7 ಜನ ಯೋಗಿಗಳು ಭಾರತವನ್ನು ತನ್ನ ತಪಶಕ್ತಿಯಿಂದ ಕಾಯುತ್ತಿರುವರೆಂದು, ದೇಶಕ್ಕೆ ಉಜ್ವಲ ಭವಿಷ್ಯವಿದೆ ಎಂದು ಹೇಳಿದ್ದರು. ನನ್ನ ಮರಣಾನಂತರ 7 ಜನ ನನ್ನ ಹೆಸರಿನಲ್ಲಿ ಭವಿಷ್ಯ ನುಡಿವರು ಎಂದಿದ್ದರು. ಅದು ಹಾಗೆಯೇ ಆಗಿದೆ. ಈ ಐಟಿ-ಬಿಟಿಗಳು ಜಾಸ್ತಿ ವರ್ಷ ಇರಲ್ಲಪ್ಪ. ಕೆಲವೇ ವರ್ಷದಲ್ಲಿ ಈಗಿನ ಮಾಹಿತಿ ತಂತ್ರಜ್ಞಾನವೆಲ್ಲವೂ ಅಳಿದು ಹೋಗಿ ಮೊದಲಿನ ಕಾಲವೇ ಬರುವುದು, ಮತ್ತೆ ರಾಜಾಡಳಿತ ಬರುವುದು ಎಂದಿರುವರು. ಅಲ್ಲದೆ ದೇಶದ ಪಶ್ಚಿಮ ಸಮುದ್ರ ತೀರದಲ್ಲಿರುವ ರಾಜ್ಯದ ಕೆಲವು ಭಾಗಗಳು ನೀರಿನಲ್ಲಿ ಮುಳುಗುವುದು, ವಿಶ್ವದಲ್ಲಿ ಅತಿ ಅಭಿವೃದ್ಧಿ ಹೊಂದಿರುವ ದ್ವೀಪ ರಾಷ್ಟ್ರ ನೀರಿನಲ್ಲಿ ಮುಳುಗುವುದು, ಹಾಗೂ ಇನ್ನೂ ಕೆಲವು ವರ್ಷಗಳಲ್ಲಿ ವಿಶ್ವದ ಅಗ್ರ ರಾಷ್ಟ್ರ ಸಂಪೂರ್ಣ ನಾಶ ಹೊಂದುವುದು ಎಂದು ಭವಿಷ್ಯ ಹೇಳಿರುವರು. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಅಧ್ಯಾಯ 82 ಗುರು ಆತ್ಮವಿಶ್ವಾಸದ ಗಣಿ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಮಲೆನಾಡು ಮೂಲದ ಓರ್ವ ದಂಪತಿಗಳಿಗೆ ಮದುವೆಯಾಗಿ ಬಹಳ ಕಾಲವಾದರೂ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ. ಹೀಗಿರಲು ಅವರನ್ನು ಪರೀಕ್ಷಿಸಿದ ವೈದ್ಯರು ಸಂತಾನ ಯೋಗವಿಲ್ಲವೆಂದು ತಿಳಿಸಿದರು. ಇದರಿಂದ ತೀರ ಆಘಾತಕ್ಕೊಳಗಾದ ದಂಪತಿಗಳು ಕೊನೆಯ ಪ್ರಯತ್ನವಾಗಿ ಗುರುನಾಥರ ಬಗ್ಗೆ ತಿಳಿದುಕೊಂಡು ದರ್ಶಿಸಲು ಅಪೇಕ್ಷಿಸಿದರು. ಆಗ ಅನಿರೀಕ್ಷಿತವಾಗಿ ಸಖರಾಯಪಟ್ಟಣದಲ್ಲಿರುವ ಬಂಧುಗಳ ಮನೆಗೆ ಬಂದಿದ್ದ ಅವರ ತಾಯಿ ನೇರವಾಗಿ ಗುರುನಾಥರ ದರ್ಶನ ಮಾಡಿ ಮಗಳ ದುಸ್ಥಿತಿಯನ್ನು ದೂರ ಮಾಡಬೇಕೆಂದು ಬೇಡಿಕೊಂಡರು. ಆಗ ಅವರಿಗೆ ಮಕ್ಕಳಾಗುವುದೆಂದು ಹೇಳಿ ಧೈರ್ಯ ತುಂಬಿದ ಗುರುನಾಥರು 2 ದ್ರಾಕ್ಷಿ ಹಣ್ಣನ್ನು ಆ ತಾಯಿಯ ಕೈಗಿತ್ತು, ನಿಮ್ಮ ಮಗಳಿಗೆ ಇದನ್ನು ತಿನ್ನಲು ಕೊಡು. ಇನ್ನು 3 ತಿಂಗಳ ಕಾಲ ಯಾವುದೇ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಬಾರದೆಂದು ತಿಳಿಸು ಎಂದು ಹೇಳಿ ಕಳಿಸಿದರು. ಆ 3 ತಿಂಗಳಲ್ಲಿ ಈಕೆಯಲ್ಲಿ ತಾಯ್ತನದ ಎಲ್ಲ ಲಕ್ಷಣಗಳೂ ಗೋಚರವಾದವು. ಆದರೆ ಕೆಲವೇ ದಿನಗಳಲ್ಲಿ ಆಕೆ ಮತ್ತೆ ರಜಸ್ವಲಿಯಾದಳು. ಪುನಃ ವೈದ್ಯರಲ್ಲಿ ಪರೀಕ್ಷಿಸಲು ಹೊರಟರಾದರೂ ಅವರ ತಾಯಿಯ ವಿನಂತಿಯ ಮೇರೆಗೆ 3 ತಿಂಗಳ ನಂತರವೇ ವೈದ್ಯರಲ್ಲಿಗೆ ಹೋಗಿ ಪರೀಕ್ಷೆ ಮಾಡಿಸಿದರು. ಆಗ ಆ ಮಹಿಳೆಯ ಗರ್ಭದಲ್ಲಿ 2 ಭ್ರೂಣಗಳಿದ್ದು 1 ಭ್ರೂಣ ನಿರ್ಜೀವವಾಗಿರುವ ವಿಷಯ ಪತ್ತೆಯಾಯಿತು. ಇಂದು ಆ ಮಹಿಳೆ 1 ಗಂಡು ಮಗುವಿನ ತಾಯಿಯಾಗಿದ್ದು, ಇದು ವೈದ್ಯ ಲೋಕಕ್ಕೊಂದು ಅಚ್ಚರಿ.
ಗುರು ಕೃಪೆಯಿಂದ ಸಂತಾನ ಪಡೆದ ಈ ದಂಪತಿಗಳು ತಮ್ಮ ಕಂದಮ್ಮನೊಂದಿಗೆ ಬಂದು ಗುರುನಾಥರ ಆಶೀರ್ವಾದ ಪಡೆಯಲು, ಗುರುನಾಥರು ಇನ್ನೇನು ಬೇಕಮ್ಮ ನಿಂಗೆ ಎಂದು ಕೇಳಲು, ಆ ದಂಪತಿಗಳು ನಿಮ್ಮ ಕೃಪೆ ನಮ್ಮ ಕುಟುಂಬದ ಮೇಲೆ ನಿರಂತರವಾಗಿರಲಿ ಎಂದು ಪ್ರಾರ್ಥಿಸಿದರು. ಅದು ಶಿವಮೊಗ್ಗ ಮೂಲದ ಮಧ್ಯಮ ವರ್ಗದ ಸುಸಂಸ್ಕೃತ ಕುಟುಂಬ. ಅವರಿಗೆ 5-6 ಜನ ಹೆಣ್ಣು ಮಕ್ಕಳಿದ್ದು ಎಲ್ಲರಿಗೂ ವಿವಾಹವಾಗಿತ್ತಾದರೂ ಈ ದಂಪತಿಗಳು ಸಾಲದ ಬಾಧೆಯಿಂದ ಬಳಲುತ್ತಿದ್ದರು. ಗುರುನಾಥರ ಬಗ್ಗೆ ತಿಳಿದ ಅವರು ನೇರವಾಗಿ ಗುರುನಿವಾಸಕ್ಕೆ ಬಂದು ತಮ್ಮ ಕಷ್ಟವನ್ನು ನಿವೇದಿಸಿಕೊಂಡರು. ಆಗ ಗುರುನಾಥರು, ನೋಡಿ, ನೀವು ಅಡಿಕೆ ವ್ಯಾಪಾರ ಅಂದರೆ ಚೇಣಿ ಮಾಡಿ, ನೀವಿನ್ನು ಭಯಪಡಬೇಕಿಲ್ಲ, ಋಣಮುಕ್ತರಾಗಿ ಎಲ್ಲ ಅನುಕೂಲವಾಗುವುದು ಎಂದು ಹಾರೈಸಿ ಕಳಿಸಿದರು. ಅಂತೆಯೇ ಇಂದು ಆ ದಂಪತಿಗಳು ಸಾಲ ತೀರಿಸಿರುವರು. ಮಾತ್ರವಲ್ಲ, ಪರರಿಗೆ ಸಹಾಯ ಮಾಡುವಷ್ಟು ಆರ್ಥಿಕವಾಗಿ ಸದೃಢರಾಗಿರುವರು. ಆ ದಂಪತಿಗಳದು ಒಂದು ಮಗುವನ್ನು ಹೊಂದಿದ್ದ ಪುಟ್ಟ ಸಂಸಾರ. ಬಹಳ ಕಷ್ಟಪಟ್ಟು ಜೀವನದಲ್ಲಿ ಮೇಲಕ್ಕೆ ಬಂದಿದ್ದ ಆ ದಂಪತಿಗಳು ಗುರು ಸೇವೆಯಲ್ಲಿ ಸದಾ ಮುಂದಿದ್ದರೂ ಯಾವುದೇ ಆಡಂಬರ ಅತಿರೇಕವಿಲ್ಲದ ನಡವಳಿಕೆ ಹೊಂದಿದ್ದರು. ಗುರುನಾಥರು ಯಾವಾಗಲೂ ಅವರ ಬಗ್ಗೆ, ನೋಡಯ್ಯ, ಎಂಥ ಸಾತ್ವಿಕ ಹೆಣ್ಣು ಮಗಳಾಕೆ ಎಂದು ಮೆಚ್ಚುಗೆ ಮಾತನಾಡುತ್ತಿದ್ದರು. ಪತಿ ಸರ್ಕಾರಿ ನೌಕರಿಯಲ್ಲಿದ್ದು ಪತ್ನಿ ಗೃಹಿಣಿಯಾಗಿದ್ದರು. ಆ ಪತ್ನಿಯು ತನ್ನ ಪತಿಯ ಸಂಬಂಧಿಯೊಬ್ಬರು ಯಾರೊಂದಿಗೋ ಪ್ರೇಮ ಬಂಧನದಲ್ಲಿ ಸಿಲುಕಿರುವುದನ್ನು ತಿಳಿದು ಆಘಾತಗೊಂಡರು. ಹಾಗೂ ಅನಿರೀಕ್ಷಿತವಾಗಿ ಆ ಪ್ರೇಮಿಗಳ ಪ್ರೇಮ ಪತ್ರಗಳು ಇವರ ಕೈಗೆ ಸಿಕ್ಕಿದವು. ಅದು ಬೇರೆಯವರ ಕೈಗೆ ಸೇರಿದರೆ ಕುಟುಂಬಕ್ಕೆ ಮುಜುಗರವಾದೀತೆಂದು ಭಾವಿಸಿದ್ದ ಆ ಮಹಿಳೆ ಸದುದ್ದೇಶದಿಂದ ಆ ಪತ್ರಗಳನ್ನು ಸುಟ್ಟು ಹಾಕಿದರು. ಅದಾಗಿ ಕೆಲವೇ ದಿನಗಳಲ್ಲಿ ಆ ಮಹಿಳೆ ವಿಪರೀತ ರಕ್ತಸ್ರಾವದಿಂದ ನಿತ್ರಾಣವಾಗತೊಡಗಿದರು. ಬರಬರುತ್ತಾ ನಡೆಯುವುದೂ ದುಸ್ತರವಾಗತೊಡಗಿತು. ಸದಾ ಗುರುನಾಥರ ಸಂಪರ್ಕದಲ್ಲಿದ್ದ ಆ ಮಹಿಳೆ ತನ್ನ ಕಾಯಿಲೆಯ ಬಗ್ಗೆ ಹೇಳುತ್ತಾ ಯಾವುದೇ ಔಷಧೋಪಚಾರಗಳೂ ಫಲಿಸಲಿಲ್ಲ ಎಂದು ದುಃಖಿಸಿದರು. ಆಗ ಸಾಂತ್ವನ ಹೇಳಿದ ಗುರುನಾಥರು ಒಂದು ಕೊಡದಲ್ಲಿ ನೀರು, ಅಕ್ಕಿ, ವೀಳ್ಯದೆಲೆ ಹಾಕಿಸಿ ಹೊರಗೆ ಎಸೆಯುವಂತೆ ಹೇಳಿದರು. ಹೀಗೆ ಮಾಡಿದ ಕೆಲವೇ ಗಂಟೆಗಳಲ್ಲಿ 6 ತಿಂಗಳಿಂದ ನಿಂತಿರದ ರಕ್ತಸ್ರಾವ ಕೂಡಲೇ ನಿಂತಿತು. ಮತ್ತೊಂದು ದಿನ ಗುರುನಾಥರು ಆರಾಮವಾಗಿದ್ದ ಸಮಯದಲ್ಲಿ ತಮಗೆ ಹೀಗಾಗಲು ಕಾರಣವೇನೆಂದು ಆಕೆ ಕೇಳಲು, ಗುರುನಾಥರು ಆ ಮಹಿಳೆಯು ತಮ್ಮ ಸಂಬಂಧಿಯ ಪ್ರೇಮ ಪತ್ರವನ್ನು ಸುಟ್ಟು ಹಾಕಿದ್ದು ಹಾಗೂ ಇಲ್ಲಿ ನಿಮ್ಮ ಪಕ್ಕದ ಮನೆಯ ಹೆಂಗಸಿನ ಕಾಯಿಲೆಯ ವಿರೂಪವನ್ನು ಕಂಡು ಗಾಬರಿಯಾಗಿದ್ದೀಯಾ, ಅದಕ್ಕೆ ಹೀಗಾಯಿತು ಕಣಮ್ಮ ಎಂದು ತಿಳಿಸಿದರು. ಹಾಗೆ ಮತ್ತೊಮ್ಮೆ ಸಿರಿವಂತರ ಮನೆಯ ಸೊಸೆಯಾಗಿ ಬಂದ ಮಹಿಳೆಯೊಬ್ಬರಿಗೆ ಮೊದಲ ಮಗು ಹೆಣ್ಣಾಗಿದ್ದರಿಂದ ಗಂಡನ ಮನೆಯವರು ಬೇಸರಗೊಂಡಿದ್ದರು. 2ನೇ ಬಾರಿ ಗರ್ಭಧರಿಸಿದ್ದ ಆಕೆಗೆ ಇದು ಹೆಣ್ಣಾದರೆ ನನ್ನ ಗತಿ ಏನಪ್ಪಾ ಎಂದು ಆತಂಕವಾಗಿತ್ತು. ಗುರುನಾಥರಲ್ಲಿ ಆಕೆ ತನ್ನ ದುಗುಡವನ್ನು ತೋಡಿಕೊಂಡರು. ಆಗ ಆಕೆಗೆ ಧೈರ್ಯ ತುಂಬಿದ ಗುರುನಾಥರು ಸ್ವಲ್ಪ ಅವಲಕ್ಕಿಯನ್ನು ತಿನ್ನಿಸಿದರು. ಅಷ್ಟೇ, ಗುರು ಕೃಪೆಯಿಂದ ಆಕೆಯ 2ನೇ ಮಗು ಗಂಡಾಗಿತ್ತು. ದೂರದ ಇಸ್ಲಾಂ ದೇಶದಲ್ಲಿ ಕೆಲಸದಲ್ಲಿದ್ದ ವ್ಯಕ್ತಿಯೊಬ್ಬರು ಮದುವೆಯಾಗಿ ಬಹಳ ಕಾಲವಾದರೂ ಮಕ್ಕಳಾಗಿರಲಿಲ್ಲ. ಗುರುನಾಥರ ದರ್ಶನದ ನಂತರ ಅವರಿಗೆ ಮಗುವಾಯಿತು. ಆತ ಎಂಥ ಗುರುಭಕ್ತನೆಂದರೆ ಮಗು ಜನಿಸಿದ 12ನೆಯ ದಿನಕ್ಕೆ ತನ್ನ ಪತ್ನಿ ಹಾಗೂ ಮಗುವನ್ನು ಕರೆದುಕೊಂಡು ಗುರುವಿನ ಆಶೀರ್ವಾದ ಪಡೆಯುವುದಕ್ಕಾಗಿ ದೂರದ ಇಸ್ಲಾಂ ದೇಶದಿಂದ ಸಖರಾಯಪಟ್ಟಣಕ್ಕೆ ಬಂದು ಗುರುದರ್ಶನ ಮಾಡಿ ಹೊರಟು ಹೋದರು. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಅಧ್ಯಾಯ 83 ಗಡಿಯಾರ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ. ಗುರುನಾಥರು, ನಾನು ಅಷ್ಟು ಸುಲಭವಾಗಿ ಯಾರನ್ನೂ ಒಪ್ಪುವುದಿಲ್ಲ, ನನ್ನನ್ನೇ ನಾನು ಒಪ್ಪುವುದಿಲ್ಲ ಕಣಯ್ಯ ಎಂದು ಆಗಾಗ್ಗೆ ಹೇಳುತ್ತಿದ್ದರು. ಯಾವುದನ್ನೂ ಪರೀಕ್ಷಿಸದೆ ಏಕಾಏಕಿ ಒಪ್ಪಬಾರದೆಂಬುದು ಅವರ ಮಾತಿನ ಅರ್ಥವಾಗಿತ್ತು. ಸಾಮಾನ್ಯವಾಗಿ ತನ್ನನ್ನು ಕಾಣಲು ಬರುವ ಭಕ್ತರ ತಾಳ್ಮೆ ಪರೀಕ್ಷಿಸಿ ಆನಂತರವಷ್ಟೇ ಅವರ ಸಮಸ್ಯೆಗಳನ್ನು ಆಲಿಸುತ್ತಿದ್ದ ಗುರುನಾಥರು ಅಷ್ಟು ಸುಲಭವಾಗಿ ಯಾರನ್ನೂ ಯಾವುದನ್ನೂ ಒಪ್ಪುತ್ತಿರಲಿಲ್ಲ. ಬಹಳ ಕಾಲ ಜೊತೆಯಲ್ಲಿ ಇದ್ದರೂ ನನ್ನನ್ನೂ ಕೂಡ ಹಲವು ಬಾರಿ ಕಠಿಣ ಪರೀಕ್ಷೆಗೆ ಒಳಪಡಿಸಿದ್ದರು. ಒಮ್ಮೆ ಅಲ್ಲಿಯೇ ಇದ್ದ ವ್ಯಕ್ತಿಗೆ ನನ್ನನ್ನು ತೋರಿಸಿ, ಅಯ್ಯ, ಇವನಿಗೆ ಮಾಡಿದ ಒಂದು ಪರೀಕ್ಷೆ ಮಾಡಿದ್ದರೂ ನೀನು ಇಲ್ಲಿರುತ್ತಿರಲಿಲ್ಲ, ಓಡಿ ಹೋಗುತ್ತಿದ್ದೆ ಎಂದಿದ್ದರು. ಒಮ್ಮೆ ಆಸ್ಟ್ರೇಲಿಯನ್ ಪ್ರಜೆಯೊಬ್ಬರು ಗುರುನಾಥರ ದರ್ಶನಕ್ಕಾಗಿ ಬಂದಿದ್ದರು. ಅದು ಮಳೆಗಾಲ. ಗುರುನಾಥರು ಆ ವ್ಯಕ್ತಿಯನ್ನು ಸುಮಾರು 3 ದಿನಗಳ ಕಾಲ ಮನೆಯ ಹೊರಗೆ ನಿಲ್ಲಿಸಿದ್ದರು. ಬೇರೆ ಯಾವ ಭಾಷೆಯೂ ತಿಳಿದಿರದ ಆತ ಗುರುನಾಥರು ಹೋಗು ಎನ್ನುವವರೆಗೂ ಮಳೆಯಲ್ಲೇ ನೆನೆದುಕೊಂಡು ಅಲ್ಲಿಯೇ ನಿಂತಿರುತ್ತಿದ್ದರು. ಹೀಗೆ 3 ದಿನ ಕಳೆಯಿತು. 4ನೆಯ ದಿನ ಒಂದು ಕುರ್ಚಿ ತರಿಸಿ ಆ ವ್ಯಕ್ತಿಯನ್ನು ಆದರದಿಂದ ಒಳ ಕರೆತಂದು
ಕೂರಿಸಿ ಊಟ ಬಡಿಸಿ ಆರತಿ ಮಾಡಿದ ಗುರುನಾಥರು ಅವರಿಗೆ, ನಿನ್ನ ಅಭೀಷ್ಟ ಸಿದ್ಧಿಸುವುದು, ನಿನಗೆ ಅವಲೋಕನ ಸಿದ್ಧಿ ಪ್ರಾಪ್ತಿಯಾಗುವುದು ಎಂದು ಆಶೀರ್ವದಿಸಿ ಕಳಿಸಿಕೊಟ್ಟರು. ನನ್ನ ನಡವಳಿಕೆಯ ಪ್ರತಿ ಹಂತವನ್ನು ಸೂಕ್ಷ್ಮವಾಗಿ ಪರೀಕ್ಷಿಸುತ್ತಿದ್ದ ಗುರುನಾಥರು ನನ್ನಿಂದ ಒಂದು ಸಣ್ಣ ತಪ್ಪಾಗುವುದನ್ನು ಸಹಿಸುತ್ತಿರಲಿಲ್ಲ. ತಪ್ಪಾದಲ್ಲಿ ಕೂಡಲೇ ಯಾವುದೇ ಮಾತಿಲ್ಲದೆ ನನಗೆ ಪರೀಕ್ಷೆ ನಡೆಯುತ್ತಿತ್ತು. ಬೇರೆಯವರಿಗೆ ಅಥವಾ ಮನೆಯವರಿಗೆ ಬೈಯುವುದಂತಿರಲಿ, ಯಾರನ್ನಾದರೂ ದಿಟ್ಟಿಸಿ ನೋಡಿದ್ದರೂ ನನಗೆ ಪರೀಕ್ಷೆ ಕಟ್ಟಿಟ್ಟ ಬುತ್ತಿಯಾಗಿತ್ತು. ಒಂದು ದಿನ ಅನ್ನ ಮಾಡಿ ಹರಡಲು ಬಳಸುವ ಚಾಪೆಯನ್ನು ತರಲು ಹೇಳಿದರು. ನಾನು ಮನೆಯ 3ನೇ ಮಹಡಿ ಅಂದರೆ ಅಟ್ಟ ಏರಿ ತಂದು ಕಾರಿಗೆ ಹಾಕಿದೆ. ನಂತರ ಅದನ್ನು ತಂದು ತೋರಿಸಲು ಹೇಳಿದರು. ನಾನು ತೋರಿಸಲು, ಅದಲ್ಲ ಕಣಯ್ಯ, ಇನ್ನೊಂದನ್ನು ತೆಗೆದುಕೊಂಡು ಬಾ, ಏನ್ ಕೆಲಸ ಮಾಡ್ತಿದ್ದೀಯಾ ನೀನು ಎಂದು ಗದರಿಸಿದರು. ಹೀಗೆ 7-8 ಬಾರಿ ಓಡಾಡಿಸಿ ನನ್ನ ತಾಳ್ಮೆ ಪರೀಕ್ಷಿಸಿದ ಗುರುನಾಥರು ಕಾರನ್ನೇರಿ ಕುಳಿತು ನನ್ನ ಕರೆದು ನಗುತ್ತಾ, ಸುಸ್ತಾಯ್ತೇನಪ್ಪ, ಮನೆ ಕಡೆ ಜೋಪಾನ ಆಯ್ತಾ ಎಂದು ಹೇಳಿ ಹೊರಟು ಹೋದರು. ಮತ್ತೊಮ್ಮೆ ಇಂಜಿನಿಯರಿಂಗ್ ಓದಿ ಗುರುಕೃಪೆಯಿಂದ ಉತ್ತಮ ಕೆಲಸದಲ್ಲಿದ್ದ ಹುಡುಗನೊಬ್ಬ ಬಸ್ಸನ್ನೇರಿ ಬರುವಾಗ ಅಲ್ಲಿ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದ ಸುಂದರವಾದ ಹುಡುಗಿಯೊಬ್ಬಳನ್ನು ಕೆಲಕಾಲ ದಿಟ್ಟಿಸಿ ನೋಡಿ ಆನಂತರ ನೇರವಾಗಿ ಗುರುನಿವಾಸಕ್ಕೆ ಬಂದನು. ಕೂಡಲೇ ಗುರುನಾಥರು ಅವನು ಆ ಹುಡುಗಿಯನ್ನು ದಿಟ್ಟಿಸಿ ನೋಡಿದ ಪರಿ ಹಾಗೂ ಆ ಹುಡುಗಿಯ ವೇಷಭೂಷಣದ ವಿವರವನ್ನು ಅವನ ಮುಂದಿಟ್ಟರು. ಇದರಿಂದ ಆ ಹುಡುಗ ಗಾಬರಿಗೊಂಡನು. ಮತ್ತೊಮ್ಮೆ ಚಿಕ್ಕಮಗಳೂರು ಮೂಲದ ವ್ಯಕ್ತಿಯೊಬ್ಬನನ್ನು ಶೃಂಗೇರಿಯ ಜಗದ್ಗುರುಗಳ ದರ್ಶನ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಕೂಡಲಿ ಶೃಂಗೇರಿ ಮಠದ ಯತಿಗಳ ದರ್ಶನ ಮಾಡಿ ಬರುವಂತೆ ಹೇಳಿ ಕಳಿಸಿದರು. ಆತ ತನ್ನದೇ ಕಾರಿನಲ್ಲಿ ಶೃಂಗೇರಿ ತಲುಪಿ ಗುರು ದರ್ಶನ ಮಾಡಿ ಅಲ್ಲಿಂದ ತೀರ್ಥಹಳ್ಳಿ ಮಾರ್ಗವಾಗಿ ಶಿವಮೊಗ್ಗದ ಕಡೆ ಹೋಗುತ್ತಿದ್ದರು. ತೀರ್ಥಹಳ್ಳಿಯಲ್ಲಿ ಕಾಲೇಜು ಸಮೀಪ ಹೋಗುತ್ತಿದ್ದಾಗ ಅಲ್ಲಿ ನಿಂತಿದ್ದ ಹುಡುಗಿಯರನ್ನು ನೋಡುತ್ತಾ ಮುಂದುವರೆದರು. ಇದಾಗಿ ಕೆಲವೇ ನಿಮಿಷಗಳಲ್ಲಿ ಆ ವ್ಯಕ್ತಿಯೇ ಕರೆ ಮಾಡಿದ ಗುರುನಾಥರು, ಅಕ್ಕಪಕ್ಕದ ಆಕರ್ಷಣೆ ಅಪಘಾತದ ಮುನ್ಸೂಚನೆ ಅಲ್ವೇನಯ್ಯ ಎಂದು ಹೇಳಿ ಅವರು ಏನೇನು ನೋಡಿದರು ಎಂಬ ವಿವರಗಳನ್ನು ಹೇಳಿದರು. ಈ ಎಲ್ಲ ಘಟನೆಗಳು ಗುರು ಸರ್ವಾಂತರ್ಯಾಮಿಯಾಗಿದ್ದು ತನ್ನ ಭಕ್ತರ ಪ್ರತಿ ಹೆಜ್ಜೆಯನ್ನು ಗಮನಿಸುತ್ತಿರುವರೆಂಬುದನ್ನು ಸಾರಿ ಸಾರಿ ಹೇಳುತ್ತಿದೆ. ಈ ಎಲ್ಲ ಪ್ರಕರಣಗಳನ್ನು ಗಮನಿಸಿದಾಗ ಗುರುನಾಥರ ಬಂಧುಗಳ ಮನೆಯ ಗೃಹ ಪ್ರವೇಶದ ಸಂದರ್ಭದಲ್ಲಿ ಗುರುನಾಥರು ಆಡಿದ ಈ ಮಾತು ನೆನಪಿಗೆ ಬರುತ್ತದೆ. ಅಂದು ಸುಮಾರು 200 ಕೈಗಡಿಯಾರಗಳನ್ನು ತರಿಸಿ ನಮಗೆಲ್ಲರಿಗೂ ನೀಡಿ, ಈ ಕೈಗಡಿಯಾರವನ್ನು ನಿಮಗೆಲ್ಲರಿಗೂ ಯಾಕೆ ಕೊಟ್ಟೆ ಗೊತ್ತಾ ಅಂದ್ರು. ಗೊತ್ತಿಲ್ಲ ಎಂದು ನಾವು ತಲೆ ಆಡಿಸಲು ಗುರುನಾಥರು, ನಾನು ನಿಮ್ಮನ್ನು ಸದಾ ಗಮನಿಸುತ್ತಿದ್ದೇನೆ, ನೆನಪಿರಲಿ ಎಂದರು. ಸದಾ ತಪ್ಪು ತರಲೆಗಳನ್ನೇ ಮಾಡುತ್ತಿದ್ದ ನನಗೆ ಆ ಗಡಿಯಾರವನ್ನು ಬಳಸಲೂ ಭಯವಾಯಿತು. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ.